ಹಾಯ್, ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ನಾನು ಆಷಾಢ ಶುಕ್ರವಾರ ಅಲ್ವಾ, ಥರ್ಡ್ ಶುಕ್ರವಾರ ಅಂತ ಹೇಳ್ಬಿಟ್ಟು ಬನಶಂಕರಿಗೆ ಹೋಗೋಣ ನಾನು ಫ್ರೆಂಡ್ಸು ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಹೋಗ್ತಾ ಇದ್ವಿ. ನೋಡಿ, ನನ್ನ ಫ್ರೆಂಡ್ಸ್ ಕೂಡ ಹಾಯ್ ಮಾಡ್ತಾ ಇದ್ದಾರೆ. ಸೀದಾ ಹೋದ್ವಿ ನಾವು ಬನಶಂಕರಿ ಮೆಟ್ರೋಯಿಂದ. ಇದೇನು ಜಾತ್ರೆನ ಅಥವಾ ಟೆಂಪಲ್ನ ಅಂತ ಅಂದ್ಕೊಂಡ್ರೆ ಅಷ್ಟೊಂದು ಸಿಕ್ಕಾಪಟ್ಟೆ ರೇಟ್ ಇತ್ತು. ತುಂಬಾ ಕ್ಯೂ ಹಚ್ಚಿದ್ರು. ಬಟ್ ಏನು ಅಂತಂದರೆ ಎಷ್ಟೇ ಕ್ಯೂ ಇದ್ದರೂ ಕೂಡ ಎಂಥ ಗಲಾಟೆ ಇರಲಿಲ್ಲ. ತುಂಬ ಪೀಸ್ಫುಲ್ಲಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಮತ್ತು ಸ್ಪೆಷಲ್ ಕ್ಯೂ ಕೂಡ ಇಟ್ಟಿದ್ದರು. ನಾವು 500 ಟಿಕೆಟು, 500ಅಲ್ಲಿ 2 ಮೆಂಬರ್ಸ್ ಅಂತ ಇತ್ತು. ಸೊ ಹಾಗಾಗಿ ನಾವು 500 ಟಿಕೆಟ್ ತೊಗೊಂಡು ಒಳಗಡೆ ವೇಟ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ ತುಂಬ ಲೈನ್ ಹಚ್ಚಿಂದಾದಮೇಲೆ ನಮಗೆ ದರ್ಶನ ಸಿಕ್ತು. ನೋಡಿ, ಇಲ್ಲಿ ಲೈನ್ ಹಚ್ತಾ ಇದ್ದೀವಿ. ಇಷ್ಟೊಂದೆಲ್ಲ ರಶ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಹೇಳಬೇಕು ಅಂತಂದರೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಇಲ್ಲಿ ರಶ್ ಇತ್ತು. ಸೊ ಹಾಗೆ ಒಳಗಡೆ ಹೋಗ್ಬಿಟ್ಟು ನಾವು ದರ್ಶನ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಹೊರಗಡೆ ಬಂದಾದಮೇಲೆ ಶಾಕಾಂಬರಿ ಅಂತ ಕೂಡ ಇದೆ ಅಲ್ವಾ. ಸೊ ಅಲ್ಲಿ ನೋಡಿ ಶಾಕಾಂಬರಿದ್ದು ದರ್ಶನ ಮಾಡಿಕೊಂಡು ಬಂದ್ವಿ. ಒಳಗಡೆ ತುಂಬ ಹೂವಿಂದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದು, ತುಂಬ ಕಣ್ತುಂಬ್ತಾ ಇತ್ತು. ಒಂದಿನ ಬಳೆದು, ಒಂದಿನ ಹೂವಿಂದು, ಈ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಅಂದರೆ ದರ್ಶನ ಮಾಡುವಾಗ ಯಾವುದೇ ಅವಸರದ್ದು ಮಾಡಲ್ಲ. ಸೊ ಹಾಗಾಗಿ ಆರಾಮ್ಸೆ ನಮಗೆ ದರ್ಶನ ಆಯಿತು. ಪಕ್ಕ ಈಶ್ವರಲಿಂಗ ಕೂಡ ಇದೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು, ನೀವು ಯಾರಾದರೂ ಬನಶಂಕರಿಗೆ ಹೋಗಿದ್ದರೆ ಗೊತ್ತಿರುತ್ತೆ, ಅಂದರೆ ಬ್ಯಾಂಗ್ಳೂರಲ್ಲಿರೋ ಬನಶಂಕರಿಗೆ ಹೋಗಿದ್ದರೆ ಗೊತ್ತಿರುತ್ತೆ. ಬಾದಾಮಿ ಹತ್ರ ಕೂಡ ಒಂದು ಬನಶಂಕರಿ ಇದೆ. ಅದು ಕೂಡ ತುಂಬ ಪವರ್ಫುಲ್ ಇದೆ. ಅದಾದಮೇಲೆ ಪಕ್ಕ ಶಾಕಾಂಬರಿಗೆ ಬಂದ್ಕೊಂಡು ನಾವು ಅಲ್ಲೇ ಎದುರುಗಡೆನೇ ಕೂತ್ಕೊಂಡು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಅರ್ಚನೆ ಎಲ್ಲ ಮಾಡಿದರು. ಆರಾಮ್ಸೆ ಆಯಿತು ಅಂತಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ನಿಜ ನಮಗೆ ಬ್ಲೆಸ್ ಅಂತಲೇ ಫೀಲ್ ಆಯಿತು. ಅದಾದಮೇಲೆ ಅಲ್ಲಿ ಯಾರೋ ಒಬ್ಬರು ರಾಗಿದು ಇದು ಕೊಡ್ತಾಯಿದ್ರು. ಏನಂತಂದರೆ ಈ ಪೂಜೆ ಮಾಡಿರೋರಿಗೆ ಯಾರು ಪ್ರಸಾದ ಅಂತ ಹೇಳ್ಬಿಟ್ಟು ಮಿಲ್ಕ್ ಶೇಕ್ ಕೊಡ್ತಾಯಿದ್ರು. ಕುಡ್ಕೊಂಡ್ವಿ. ಕುಡಿದಾದ್ಮೇಲೆ ಸೀದಾ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದಕ್ಕೂ ಅಷ್ಟೇ ತುಂಬ ಲೈನ್ ಇತ್ತು. ಬಟ್ ಏನೂ ನಮಗೆ ಇದು ಆಗಲಿಲ್ಲ. ಏನಂದರೆ ಆರಾಮ್ಸೆ ಸಿಕ್ತು. ಲಾಸ್ಟಲ್ಲಿ ಫೈನಲಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಅದು ಇದು ನೋಡ್ತಾನೇ ಇದ್ವಿ. ನೋಡಿಕೊಂಡು ಸ್ವಲ್ಪ ಏನು ಬೇಕು ಅದು ತೊಗೊಂಡು, ಮಳೆ ಮೋಡ ಅಂದಾಗಿತ್ತು. ಸೀದಾ ನಾವು ಬಂದಿದ್ದು ಮೆಟ್ರೋಯಿಂದ ಸೀದಾ ನಾನು ಮನೆಗೆ ಬಂದೆ. ಮನೆಗೆ ಬಂದಾದಮೇಲೆ ನೆಕ್ಸ್ಟ್ ಡೇ ನನ್ನ ಮಗಳದ್ದು ಸ್ಕೂಲ್ದು ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು. ಅದನ್ನು ಈ ಕ್ಲಿಪ್ಪಲ್ಲೇ ಹಾಕ್ತಾ ಇದ್ದೀನಿ. ನೋಡಿ, ಸುಂದರಿ ಫುಲ್ ಕಾಂಪಿಟೇಷನ್ಗೆ ರೆಡಿ ಆಗಿಬಿಟ್ಟಿದ್ದಾಳೆ. ಇಬ್ಬರು ಹಾಯ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಾವು ಸೀದಾ ಹೋಗಿದ್ದು ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ. ಅಲ್ಲಿ ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರು. ಸೊ ಹೊರಗಡೆನೇ ವೇಟ್ ಮಾಡ್ತಾಯಿದ್ವಿ. ಒಳಗಡೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಮ್ಮದು ಕಾಂಪಿಟೇಷನ್ ಇದ್ದಿದ್ದು HSR ಲೇಔಟಲ್ಲಿ. ಬಟ್ ನಾವು 1:30ಗೆಲ್ಲ ಬಾ ಅಂತ ಹೇಳಿದರು. ಆ್ಯಕ್ಚುಲಿ 5:30 ಮೇಲೆ ಸ್ಟಾರ್ಟ್ ಆಯಿತು. ಹೋಗಿ ನಾವು ಅಲ್ಲಿ ಒಳಗಡೆ ಹೋದ್ವಿ. ಎಲ್ಲಿ ಹೋದ್ರೂ ಹುಡುಗರಿಗೆ ಅದು ಹೊರಗಡೆ ಮನೆಯಲ್ಲೇ ಮಾಡಿಕೊಟ್ರು ಇಷ್ಟ ಆಗಲ್ಲ. ಏನಿರುತ್ತೆ ಅದು ತಿನ್ನೋದೇ ಒಂದು ಖುಷಿ ಅವರಿಗೆ. ಹಾಗೆ ಬಟ್ಟೆ ಎಲ್ಲ ಎಕ್ಸಿಬಿಷನ್ ಟೈಪ್ ಎಲ್ಲ ಇತ್ತು. ಆಮೇಲೆ ಹುಡುಗರೆಲ್ಲ ಫ್ರೆಂಚ್ ಫ್ರೈಸು, ಆಮೇಲೆ ಗೋಬಿ ಎಲ್ಲ ತೊಗೋತೀನಮ್ಮ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಕಾಫಿ ಕುಡ್ಕೊಂಡು ಸ್ವಲ್ಪ ನಾನು ಸ್ನ್ಯಾಕ್ಸ್ ತಿಂದ್ಕೊಂಡು ಪಾಪುಗೆ ಮತ್ತೆ ರೆಡಿ ಮಾಡಬೇಕಾಗಿತ್ತು. ಏನಂದರೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದರು ಇಲ್ಲಿ. ಇಷ್ಟನೇ ಆಯಿತು ಫುಡ್ಡು ಅಂತ ಹೇಳ್ಬೋದು. ನಾನು ಬೇಲ್ಪೂರಿ ತೊಗೊಂಡಿದ್ದೆ, ಅವ್ರು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ರು. ತುಂಬಾ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ವೇಟ್ ಮಾಡಿದ್ವಿ. ಸ್ವಲ್ಪ ವೇಟ್ ಮಾಡಿದ್ದಾದಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಕಾಂಪಿಟೇಷನ್ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ಹೋಯಿತು. ಏನೂ ಗಲಾಟೆ ಅದು ಇದು ಏನು ಅಂತ ಅನ್ನಿಸ್ಲಿಲ್ಲ. ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ರೆಡಿ ಇದು ಸೋಲೋ ಕಾಂಪಿಟೇಷನ್ ಇತ್ತು. ಇದನ್ನು ಸ್ವಲ್ಪ ನೋಡಿಕೊಂಡು ನೆಕ್ಸ್ಟು ನಾವು ಪಾಪುಗೆ ರೆಡಿ ಮಾಡಬೇಕಾಗಿತ್ತು. ಮೇಲ್ಗಡೆ ಹೋಗಿಬಿಟ್ಟು ರೆಡಿ ಮಾಡಿದೆ ಪಾಪುಗೆಲ್ಲ. ಎಲ್ಲ ಥರ ಕ್ಯಾಟಗರಿದವರು ಬಂದಿದ್ದರು. ಭರತನಾಟ್ಯಮ್, ಕ್ಲಾಸಿಕ್ಕು, ಫೋಕ್ ಎಲ್ಲ ಥರ ಡ್ಯಾನ್ಸ್ದವರು ಬಂದಿತ್ತು. ನನ್ನ ಮಗಳದ್ದು ಫೋಕ್ ಡ್ಯಾನ್ಸ್ ಇತ್ತು. ನೋಡಿ, ಈ ಥರ ರೆಡಿ ಆಗಿದ್ದಾರೆ. ತುಂಬ ಚೆಂದ ಆಗಿದ್ದಾಳೆ ಅಲ್ವಾ. ಸೊ ಹಾಗಾಗಿ ಲಾಸ್ಟಲ್ಲಿ ಕಾಂಪಿಟೇಷನ್ ಸ್ವಲ್ಪ ನೋಡಿಕೊಂಡು ನಾವು ಮತ್ತೆ ಸೀದಾ ಅವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೋಟೆಲ್ಲಿಗೆ ಹೋಗಿ ಅಲ್ಲೇ ಏನಾದರೂ ತಿಂದ್ಕೊಂಡು
ಸೀದಾ ಮನೆಗೆ ಬಂದ್ವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ವ ಅವರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.